ಬಿಟ್ಕಾಯಿನ್ ಹಗರಣದಲ್ಲಿ ನಲಪಾಡ್ಗೆ ಎಸ್ಐಟಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಬಿಟ್ಕಾಯಿನ್ ಹಗರಣದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ನಲಪಾಡ್ಗೆ ಹ್ಯಾಕರ್ ಶ್ರೀಕಿಯಿಂದ ಪಾಲು ಬಂದಿರುವಂತದ್ದು, ಹಾಗಾಗಿ ಚಾರ್ಜ್ ಶೀಟ್ ನಲ್ಲಿ ಇದು ಕೂಡ ಉಲ್ಲೇಖ ಆಗಿದೆ. ಬಿಟ್ಕಾಯಿನ್ ಹಗರಣದಲ್ಲಿ ಇದೀಗ ನಲಪಾಡ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂತದ್ದು. ನಲಪಾಡ್ಗೆ ಹ್ಯಾಕರ್ ಶ್ರೀಕಿಯಿಂದ ಪಾಲು ಕೊಟ್ಟಿರುವಂತಹ ಒಂದು ವಿಷಯವನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವರ ಅತ್ಯಾಪ್ತ ಸ್ನೇಹಿತರ ಹೆಸರು ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಹ್ಯಾರಿಸ್ ಪುತ್ರನಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿರುವಂತದ್ದು ಚಾರ್ಜ್ ಶೀಟ್ ನಲ್ಲಿ. ಹಾಗಿದ್ರೆ ಏನೇನಿದೆ, ಏನೇನು ಅಂಶವನ್ನ ಗಮನಿಸಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇಲ್ಲಿ 2017ರಲ್ಲಿ ಈ ತುಮಕೂರಿನ ಬಿಟ್ಕಾಯಿನ್ ಟ್ರೇಡಿಂಗ್ ಕಂಪನಿ ಏನಿತ್ತು ಅದಕ್ಕೆ ಶ್ರೀಕಿ ಗ್ಯಾಂಗ್ ನಿಂದ ಕನ್ನ ಹಾಕಲಾಗಿದೆ. ಕಾಯಿನ್ಗಳನ್ನ ಶ್ರೀಕಿ ಇಲ್ಲಿ ದೋಚ್ತಾರೆ. ಇದು 2024ರಲ್ಲಿ ಮಾರುಕಟ್ಟೆ ಮೌಲ್ಯ 1.14 ಕೋಟಿ ರೂಪಾಯಿ ಇತ್ತು. ಈ ಒಂದು ಖಾತೆಗೆ ಕನ್ನ ಹಾಕ್ತಾರೆ. ಇನ್ನು ಈ ಕೃತ್ಯದಲ್ಲಿ ದೋಚಿದಂತಹ ಬಿಟ್ಕಾಯಿನ್ಗಳು ನಲಪಾಡ್ ಸಂಪರ್ಕ ಜಾಲವನ್ನ ಬಳಸಿ ಶ್ರೀಕಿ ನಗದೀಕರಣ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹಾಗೆ ಮುಂಬೈ ಗೆಳೆಯನ ಮುಖಾಂತರ ಹವಾಲಾದಲ್ಲಿ ನಲಪಾಡ್ಗೆ ಹಣ ವರ್ಗಾವಣೆಯಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ಹವಾಲಾ ಅಂದ್ರೆ ಹವಾಲಾ ಮುಖಾಂತರ ನಲಪಾಡ್ಗೆ ಹಣ ವರ್ಗಾವಣೆ ಮಾಡಲಾಗಿದೆ. ನೇರವಾಗಿ ಅಲ್ಲದೆ ಇದ್ರೂ ಕೂಡ ಬೇರೆ ರೀತಿಯಲ್ಲಿ ಹಣ ವರ್ಗಾವಣೆಯಾಗಿದೆ. ಈಗಾಗಲೇ ಇದೇ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದಲೂ ಕೂಡ ಈಗ ತನಿಖೆ ಪ್ರಗತಿಯಲ್ಲಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಿಟ್ಕಾಯಿನ್ ಹಗರಣ ಸಂಬಂಧ ಆಲ್ರೆಡಿ ಈ ತನಿಖೆ ನಡೆಸಿದಂತಹ ಎಸ್ಐಟಿ ಇದೀಗ ಆರೋಪಿಗಳ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಅದರಲ್ಲಿ ಈ ಶ್ರೀಕಿ ಆಗಿರ್ಬೋದು, ರಾಬಿನ್ ಖಂಡೇವಾಲಾ ಹಾಗೆ ಮೊಹಮ್ಮದ್ ನಲಪಾಡ್ ಸೇರಿ ಇತರರ ವಿರುದ್ಧ ದೋಷಾರೋಪ ಪಟ್ಟಿ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಿದ್ರೆ ಏನು ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಗಮನಿಸೋಣ. ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶವನ್ನ ಇನ್ವಾಲ್ವ್ ಮಾಡಿದ್ದಾರೆ, ಹೇಗೆ ಚಾರ್ಜ್ ಶೀಟ್ ರೆಡಿ ಆಯ್ತು ಅಂತ. ಈ ಕೃತ್ಯದಲ್ಲಿ ದೋಚಿದಂತಹ ಬಿಟ್ಕಾಯಿನ್ಗಳು ನಲಪಾಡ್ ಸಂಪರ್ಕ ಜಾಲವನ್ನ ಬಳಸಿ ನಗದೀಕರಣ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ಕರೆನ್ಸಿ ಬೇರೆ, ಬಿಟ್ಕಾಯಿನ್ ಕರೆನ್ಸಿ ಬೇರೆ. ಆ ಕರೆನ್ಸಿಯನ್ನ ನಲಪಾಡ್ ಮುಖಾಂತರ ಅವರ ಜಾಲದಿಂದ ಇದರ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಮುಂಬೈ ಗೆಳೆಯನ ಮುಖಾಂತರ ಈ ಹವಾಲಾದಲ್ಲಿ ನಲಪಾಡ್ಗೆ ಹಣ ವರ್ಗಾವಣೆ ಆಗಿರೋದು ನಮಗೆ ಗೊತ್ತಾಗ್ತಾ ಇದೆ. ಈಗಾಗಲೇ ಇದೇ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದಲೂ ಕೂಡ ತನಿಖೆ ಪ್ರಗತಿಯಲ್ಲಿತ್ತು. ಈಗ ಮತ್ತೊಂದು ಸಂಕಷ್ಟ ನಲಪಾಡ್ಗೆ ಬಂದಿರುವಂತದ್ದು. 2017ರಲ್ಲಿ ತುಮಕೂರಿನ ಬಿಟ್ಕಾಯಿನ್ ಟ್ರೆಂಡಿಂಗ್ ಕಂಪನಿಯೊಂದಕ್ಕೆ ಶ್ರೀಕಿ ಗ್ಯಾಂಗ್ ನಿಂದ ಕನ್ನ ಹಾಕಲಾಗಿತ್ತು. ಅಲ್ಲಿ ಹಲವು ದುಡ್ಡಿತ್ತು, ಹಾಗಾಗಿ ಈ ಶ್ರೀಕಿ ಗ್ಯಾಂಗ್ ಕನ್ನ ಹಾಕ್ತಾರೆ. 60 ಕಾಯಿನ್ಗಳನ್ನ ಶ್ರೀಕಿ ಗ್ಯಾಂಗ್ ದೋಚ್ತಾರೆ. ಅಂದ್ರೆ 2024 ಆಗಿನೇ ಮಾರುಕಟ್ಟೆ ಮೌಲ್ಯ 1.14 ಕೋಟಿ ರೂಪಾಯಿ 2024ರಲ್ಲಿ. ಹಾಗಾಗಿ ಈ ಕೃತ್ಯದಲ್ಲಿ ದೋಚಿದಂತಹ ಬಿಟ್ಕಾಯಿನ್ಗಳನ್ನು ನಲಪಾಡ್ ಅವರ ಸಂಪರ್ಕ ಬಳಸಿ ಅದನ್ನ ನಗದೀಕರಣ, ಅದನ್ನ ರುಪೀಸ್ಗೆ ಕನ್ವರ್ಟ್ ಮಾಡಿಕೊಳ್ಳಲಾಗುತ್ತೆ. ಸೊ ಈಗ ಮುಂಬೈ ಗೆಳೆಯನ ಮುಖಾಂತರ ಹವಾಲಾದಲ್ಲಿ ನಲಪಾಡ್ಗೆ ಹಣ ವರ್ಗಾವಣೆಯಾಗಿರೋದು ನಮಗೆ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಚಾರ್ಜ್ ಶೀಟ್ ನಲ್ಲಿ ಈ ಎಲ್ಲಾ ಅಂಶಗಳನ್ನು ಕೂಡ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಇದೇ ಪ್ರಕರಣ ಜಾರಿ ನಿರ್ದೇಶನಾಲಯದಿಂದಲೂ ತನಿಖೆ ಪ್ರಗತಿಯಲ್ಲಿದೆ. ಎಸ್ಐಟಿ ಆಲ್ರೆಡಿ ಇದನ್ನ ತನಿಖೆ ಮಾಡ್ತಾ ಇದೆ. ಹಾಗಾಗಿ ಈ ಮುಂಬೈ ಗೆಳೆಯನ ಮುಖಾಂತರ ಏನ್ ಹವಾಲಾದಲ್ಲಿ ನಲಪಾಡ್ಗೆ ಹಣ ವರ್ಗಾವಣೆ ಆಯ್ತಲ್ಲ, ಈಗ ಇದೇ ತಲೆನೋವಾಗಿರೋದು. ಇದರಿಂದಲೇ ಈಗ ಮತ್ತಷ್ಟು ಸಂಕಷ್ಟ ನಲಪಾಡ್ಗೆ ಬಂದಿರೋದು. ಹಾಗಾಗಿ ಈ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಎಸ್ಐಟಿ ಆಲ್ರೆಡಿ ತನಿಖೆ ಮಾಡ್ತಾ ಇದೆ. ಇನ್ನು ಮತ್ತೊಂದ್ ಕಡೆ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ನಲಪಾಡ್ ಆಗಿರ್ಬೋದು, ಶ್ರೀಕಿ ಇವರ ವಿರುದ್ಧ ಗಂಭೀರ ಆರೋಪವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಇನ್ನು ಈ 60 ಕಾಯಿನ್ಗಳನ್ನ ಶ್ರೀಕಿ ಏನ್ ದೋಚ್ತಾರಲ್ಲ, ಇದು 2024ರಲ್ಲಿ ದೋಚಿರೋದು. ಆಗ್ಲೇ ಇದ್ರ ಮೌಲ್ಯ 1.14 ಕೋಟಿ ರೂಪಾಯಿ. ಈಗ 2 ವರ್ಷ ಆಗಿದೆ ಅಂದ್ರೆ ಇದರ ಮೌಲ್ಯ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಇವರು ಜಾಣರು, ಆಗ್ಲೇ ಈ ಬಿಟ್ಕಾಯಿನ್ ಇಂದ ಅದನ್ನ ರೂಪಾಯಿಗೆ ಕನ್ವರ್ಟ್ ಮಾಡ್ಕೊಂತಾರೆ. ಕನ್ವರ್ಟ್ ಮಾಡಕ್ ಬಳಸಿದ್ದು ನಲಪಾಡ್ ಜಾಲ, ನಲಪಾಡ್ ಸಂಪರ್ಕವನ್ನ ಬೆಳೆಸಿ ಶ್ರೀಕಿ ಹಾಗೆ ಅವರ ಸಂಗಡಿಗರು ಅದನ್ನ ನಗದೀಕರಣ ಮಾಡ್ಕೊಳ್ತಾರೆ. ಹೀಗಾಗಿ ಇಲ್ಲಿ ನಲಪಾಡ್ ಹೆಸರು ಕೂಡ ತಗ್ಲಾಕೊಂಡಿದೆ. ಆಲ್ರೆಡಿ ಈಗ ನಲಪಾಡ್ಗೆ 2 ಸಲ ನೋಟಿಸ್ ಅನ್ನ ಕೊಟ್ಟಿದೆ. 2 ಸಲ ನೋಟಿಸ್ ಕೊಟ್ಟು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತಾನು ಇಲ್ಲಿ ಎಸ್ಐಟಿ ಹೇಳಿತ್ತು. ಆದ್ರೆ 2 ಸಲನೂ ಕೂಡ ನಲಪಾಡ್ ಇತರೆ ರೀಸನ್ ಅನ್ನ ಕೊಟ್ಟು ಅವರು ಹೋಗಿರೋದಿಲ್ಲ. ಯಾವುದೇ ರೀತಿಯಾದಂತಹ ಒಂದು ತನಿಖೆ ಎದುರಿಸೋದಕ್ಕಾಗ್ಲಿ ಅಥವಾ ವಿಚಾರಣೆಗೆ ಹೋಗಿರೋದಿಲ್ಲ. ಹಾಗಾಗಿ 3ನೇ ಬಾರಿಗೆ ಈಗ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಇವರು ಇನ್ ಕಡೆ ಶಾಸಕ ಹ್ಯಾರಿಸ್ ಪುತ್ರ ಕೂಡ ಹೌದು. ಹಾಗಾಗಿ ಯಾವ ರೀತಿಯ ಒಂದು ಪ್ರಭಾವ ಇವ್ರ ಮೇಲೆ ಬೀರುತ್ತೆ ಗೊತ್ತಾಗ್ಲಿಕ್ಕಿಲ್ಲ. 3ನೇ ಬಾರಿಗೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಇವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ.
ಎರಡು ಸಲ ನೋಟಿಸ್ ಕೊಟ್ಟಾಗಲೂ ಕೂಡ ಇತರೆ ಕಾರಣಗಳನ್ನ ಹೇಳಿ, ಇತರೆ ರೀಸನ್ಸ್ ಗಳನ್ನ ಹೇಳಿ ನಲ್ಪಾಡ್ ತಪ್ಪಿಸ್ಕೊಂಡಿದ್ರು. ಆದ್ರೆ 3ನೇ ಬಾರಿಗೆ ತಪ್ಪಿಸ್ಕೊಳ್ಳೋದು ಬಹಳಷ್ಟು ಸಾಧ್ಯತೆ ಕಡಿಮೆಯಾಗಿದೆ. ಯಾಕಂತಂದ್ರೆ ಈಗ ನೋಟಿಸ್ ಕೊಟ್ಟಿರೋದು ಕೂಡ SIT, ಹಾಗಾಗಿ 3 ಬಾರಿ ನೋಟಿಸ್ಗೆ ಆನ್ಸರ್ ಮಾಡಿಲ್ಲ ಅಂತಂದ್ರೆ ಅದು ಅರೆಸ್ಟ್ ವಾರೆಂಟ್ ಅಂತಾನೆ ಅರ್ಥ. 3ನೇ ಬಾರಿಗೆ ಅರೆಸ್ಟ್ ಆದ್ರೆ ಇದು ರಾಜಕಾರಣದಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಹೇಳಿ ಕೇಳಿ ಶಾಂತಿನಗರ ಶಾಸಕ ಹ್ಯಾರಿಸ್ ಅವರ ಮಗ ನಲ್ಪಾಡ್ ಯೂತ್ ಕಾಂಗ್ರೆಸ್ ನಲ್ಲಿ ಹೇಗೆಲ್ಲ ಪರಿಣಾಮ ಬೀರಿದ್ದಾರೆ, ಯಾವ ರೀತಿ ಕಾರ್ಯವೈಖರಿ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಇನ್ನು ಇವರ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಂತಿರೋದು ಡಿ ಕೆ ಶಿವಕುಮಾರ್ ಅವರ ಆಪ್ತರಲ್ಲಿ ಹ್ಯಾರಿಸ್ ಕೂಡ ಒಬ್ರು. ಹಾಗಾಗಿ ಈಗ 3ನೇ ಬಾರಿಗೆ ನೋಟಿಸ್ ನಲ್ಪಾಡ್ಗೆ ಕೊಟ್ಟಿದೆ, ಇವರು ಆನ್ಸರ್ ಮಾಡಿಲ್ಲ ಅಂದ್ರೆ ಅರೆಸ್ಟ್, ಬಂಧನದ ಭೀತಿನೇ. ಹಾಗಾದ್ರೆ ಅರೆಸ್ಟ್ ಮಾಡಿದ್ರೆ ಹ್ಯಾರಿಸ್ ಅವರ ರಾಜಕೀಯ ಜೀವನ ಯಾವ ರೀತಿಯಾಗಿ ತಿರುವು ಪಡ್ಕೊಳ್ಳುತ್ತೆ, ಇದು ಕಾಂಗ್ರೆಸ್ಗೆ ಹೇಗೆ ಮುಖಭಂಗ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ.